ದೊಡ್ಡಬಳ್ಳಾಪುರ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ಅಂದರೆ TAPMCS. ಈ TAPMCS ಚುನಾವಣೆ ನವೆಂಬರ್ 2ನೇ ತಾರೀಕು ದೊಡ್ಡಬಳ್ಳಾಪುರ ಜೂನಿಯರ್ ಕಾಲೇಜಿನಲ್ಲಿ ಮತದಾನ ನಡೆಯಲಿದೆ. ಇದಕ್ಕೂ ಸಂಬಂಧಪಟ್ಟಂತೆ 15 ಜನ ನಿರ್ದೇಶಕರನ್ನು ಆಯ್ಕೆ ಮಾಡಬೇಕು. ಈ 15 ಜನ ನಿರ್ದೇಶಕರ ಪೈಕಿ 5 ಜನ VSSN ಕ್ಷೇತ್ರಗಳಿಂದ ಎ ತರಗತಿಯಲ್ಲಿ VSSN ಕ್ಷೇತ್ರಗಳಿಂದ 5 ಜನರನ್ನು ಆಯ್ಕೆ ಮಾಡ್ತಾರೆ. 23 VSSNಗಳ ಪೈಕಿ ಈಗಾಗಲೇ 20 ಜನ ಡೆಲಿಗೇಟ್ಸ್ ಲಿಸ್ಟ್ ಅನ್ನು TAPMC ನೀಡಿದ್ದಾರೆ. ಚುನಾವಣೆ ಒಂದು 15 ದಿನ ಇರುವಾಗ ಉಳಿದ ಎಲ್ಲ ಅಂದ್ರೆ ಈ ಉಳಿದ 3 VSSN ಐತಲ್ಲ, ಆ 3 VSSN ಅವರು ಕೂಡ ಅರ್ಹತೆ ಇದ್ದರೆ ಮತದಾನ ಪಟ್ಟಿಯಲ್ಲಿ ಸೇರ್ಸಕ್ಕೆ ಅವಕಾಶ ಇರುತ್ತೆ. ಮತ್ತು ಉಳಿದ 8 ಕ್ಷೇತ್ರಗಳ ಪೈಕಿ 2 ಮಹಿಳೆಯರು, 1 SC, 1 ST ಮತ್ತೆ 2 ಹಿಂದುಳಿದ ವರ್ಗ OBC ಅಂದ್ರೆ ಇದರಲ್ಲಿ ವರ್ಗ A, ವರ್ಗ BK ಮತ್ತು ಇನ್ನೊಂದು ಕ್ಷೇತ್ರ ಈ ಲೀಡ್ ಬ್ಯಾಂಕು ಅಂದ್ರೆ BDCC ಬ್ಯಾಂಕು ನಿರ್ದೇಶಕರು ಕೂಡ BDCC ಬ್ಯಾಂಕಿಂದ ಒಬ್ಬ ಪ್ರತಿನಿಧಿಯನ್ನು ಇಲ್ಲಿ ನಿರ್ದೇಶಕರಾಗಿ ಆಯ್ಕೆ ಮಾಡ್ತಾರೆ. ಅವರು ಇಲ್ಲಿಗೆ ಬರಬಹುದು. ಮತ್ತೆ ಸರ್ಕಾರ ನಾಮಿನೇಟೆಡ್ ಪೋಸ್ಟ್, ಈ ಸರ್ಕಾರ ನಾಮಿನೇಟೆಡ್ ಪೋಸ್ಟ್ ಕೂಡ ಇಲ್ಲಿ ಆಯ್ಕೆ ಮಾಡ್ತಾರೆ. ಸರ್ಕಾರದ ನಾಮಿನೇಟೆಡ್ ಪೋಸ್ಟ್ ಅಂತಂದ್ರೆ ಯಾರಾದ್ರೂ ಒಬ್ಬರನ್ನು ಸೆಕ್ರೆಟರಿಯನ್ನು ನಾಮಿನೇಷನ್ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಇದರ ಪೈಕಿ ತುಂಬಾ ಎಲೆಕ್ಷನ್ ಅಲ್ಲಿ ತುಂಬಾ ಫೈಟ್ ಇರುವ ಕ್ಷೇತ್ರ BCM B ಕ್ಷೇತ್ರ. ಈ ಕ್ಷೇತ್ರದಿಂದ ಹಲವಾರು ಸ್ಪರ್ಧೆ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಇದು ನವೆಂಬರ್ 2ನೇ ತಾರೀಕು TAPMCS ಆಪೋಸಿಟ್ ಅಲ್ಲಿ ಇರ್ತಕ್ಕಂಥ ಜೂನಿಯರ್ ಕಾಲೇಜಿ ಮೈದಾನದಲ್ಲಿ ಅಂದ್ರೆ ಅಲ್ಲಿ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಚುನಾವಣೆ ನಡೆಯಲಿದೆ. ಈ ಚುನಾವಣೆಯಲ್ಲಿ 5500 ಮಂದಿ ರೈತರು ಮತವನ್ನು ಚಲಾಯಿಸಲಿದ್ದಾರೆ. ಈ ಮತ ಚಲಾಯಿಸೋಕೆ ಮುನ್ನ ಅದು ಕೂಡ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಕೆಲವು ನಿಯಮಗಳಿವೆ. ಆ ನಿಯಮ ನಿಬಂಧನೆಗಳ ಪ್ರಕಾರ ಮತದಾರರ ಪಟ್ಟಿಯಲ್ಲಿ ರೈತರನ್ನು ಮಾತ್ರ ಸೇರಿಸಿರ್ತಾರೆ. ಈ ರೈತರೆಲ್ಲ ಸೇರಿ ಈ ಚುನಾವಣೆಯಲ್ಲಿ ವೋಟ್ ಹಾಕೋದಕ್ಕೆ ಅರ್ಹತೆಯನ್ನು ಪಡೆದಿರ್ತಾರೆ. ಇದರ ಪೈಕಿ ನವೆಂಬರ್ 2ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಇಲ್ಲಿ ಇಷ್ಟೊತ್ತು ಚುನಾವಣೆ ಪ್ರಕ್ರಿಯೆ ಹೆಂಗಿರುತ್ತೆ ಅಂತಂದ್ರೆ ಈ ತಿಂಗಳು ಅಂದ್ರೆ ಅಕ್ಟೋಬರ್ 25ನೇ ತಾರೀಕಿನಿಂದ ಚುನಾವಣೆ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗುತ್ತೆ. 25ನೇ ತಾರೀಕಿಂದ ಶುರುವಾಗುತ್ತೆ. 26ನೇ ತಾರೀಕು 27ನೇ ತಾರೀಕು ಅದೇ ನಾಮಿನೇಷನ್ ಮುಗಿಯೋದು ಮತ್ತೆ ನಾಮಿನೇಷನ್ ಪರಿಶೀಲನೆ ನಡೆಯುತ್ತೆ. ಅನಂತರ 2ನೇ ತಾರೀಕು ನವೆಂಬರ್ 2ನೇ ತಾರೀಕು ಚುನಾವಣೆ ನಡೆಸ್ತಾರೆ. ಅದೇ ದಿನಾನೇ ರಿಸಲ್ಟ್ ಅನ್ನು ಕೂಡ ನೀಡೋ ಅವಕಾಶ ಇದೆ. ಇದರ ಪೈಕಿ ಈಗ ಚುನಾವಣೆ ಪ್ರಕ್ರಿಯೆ ಇನ್ನು ಯಾವ ಪಕ್ಷದವರು ಈ ಚುನಾವಣೆ ಸ್ಪರ್ಧೆ ಮಾಡಬಹುದು ಅನ್ನೋದನ್ನು ಪರಿಶೀಲನೆ ಮಾಡಿದ್ರೆ ಕಾಂಗ್ರೆಸ್, JDS, BJP ಈ 3 ಪಕ್ಷದವರು ಈ TAPMCS ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ. ಇದರ ಪೈಕಿ BJP ಮತ್ತು JDS NDA ಪಕ್ಷವಾಗಿ ಸ್ಪರ್ಧೆ ಮಾಡಬೇಕು ಅನ್ನೋದು ಚರ್ಚೆಗಳು ನಡೀತಾ ಇದೆ. ಈಗ ಆಲ್ರೆಡಿ ಕಾಂಗ್ರೆಸ್ ಪಕ್ಷದವರು ಕೂಡ ಈ ಚುನಾವಣೆಯಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. JDS ಅಲ್ಲಿ ಕೂಡ JDS ಜಿಲ್ಲಾಧ್ಯಕ್ಷ ಮುನೇಗೌಡ ಅವರು ಕೂಡ ಸೇರಿ ಯಾವ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಬೇಕು, ಇಲ್ಲಾಂದ್ರೆ ನಾವೇ ನೇರವಾಗಿ ಸ್ಪರ್ಧೆ ಮಾಡೋದ್ರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಆದರೆ ಈಗ BJPನವರು ಕೂಡ ಅವರು ಕೂಡ ಯಾರ್ಯಾರು ಸ್ಪರ್ಧೆ ಮಾಡ್ತಾರೆ, ಯಾವ ತರ ಸ್ಪರ್ಧೆ ಮಾಡಬೇಕು, JDS ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಾ ಬೇಡ ಅನ್ನೋದು ಕೂಡ ಇದರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇದರ ಪೈಕಿ JDS ಅಲ್ಲಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಕ್ಕೆ ತುಂಬಾ ವಿರೋಧ ವ್ಯಕ್ತವಾಗ್ತಾ ಇದೆ. ಇತ್ತೀಚೆಗೆ ನಡೆದ ಬೆಮಲ್ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಉಸ್ಕೂರ್ ಆನಂದ್ ಕಾಂಗ್ರೆಸ್ ಬೆಂಬಲಿತ ಅಂದ್ರೆ ಪರೋಕ್ಷವಾಗಿ ಬೆಂಬಲ ನೀಡಿ ಸ್ಪರ್ಧೆ ಮಾಡಿದಾಗ ಉಸ್ಕೂರ್ ಆನಂದ್ ಅವರು ಸೋತಿದ್ದಾರೆ. ಅದೇ JDS ಜೊತೆಗೆ BJP ಅಭ್ಯರ್ಥಿಯಾಗಿ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ BC ಆನಂದ್ ಅವರು ಗೆದ್ದಿದ್ದಾರೆ. ಅಂದ್ರೆ ಇಲ್ಲಿ ಅರ್ಧ JDS ಪಕ್ಷದವರು NDA ಜೊತೆಗೆ ಹೋಗ್ಬೇಕನ್ನೋದೇ ಅವರ ಗುರಿ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಜೊತೆ ಹೋಗೋದು ಬೇಡ ಅಂತ ಕೆಲವು JDS ಮುಖಂಡರುಗಳು ಕಾಂಗ್ರೆಸ್ ಜೊತೆ ಹೋಗೋಣ ಅನ್ನೋದು ಪ್ರಯತ್ನಗಳು ನಡೀತಾವೆ, ಚರ್ಚೆಗಳು ನಡೀತಾವೆ.
ಈಗ ಆಲ್ರೆಡಿ VSSN ಕ್ಷೇತ್ರದಿಂದ ಬಂದಿರತಕ್ಕಂಥದ್ದು ಆಲ್ಮೋಸ್ಟ್ ಆಲ್ 5 ಜನರಲ್ಲಿ 4 ಜನ ಆದ್ರೂ ಕಾಂಗ್ರೆಸ್ ಬೆಂಬಲಿತರು ಗೆಲ್ಲುವ ಅವಕಾಶ ಇದೆ. ರಿಯಲ್ ಎಸ್ಟೇಟ್ ಮಾಡೋರು ಆಲ್ರೆಡಿ ಈ VSSN ಕ್ಷೇತ್ರಗಳಿಂದ ಮತದಾರರಾಗಿ ಡೆಲಿಗೇಟ್ಸ್ ಪಟ್ಟಿಯನ್ನು TAPMCS ಕೊಟ್ಟಿದ್ದಾರೆ. ಅದರಲ್ಲಿ ಒಂದು 5-6 ಜನ ಸ್ಪರ್ಧೆ ಮಾಡಬಹುದು. 5 ಸ್ಥಾನಕ್ಕೂ ಕೂಡ 5-6 ಜನ ಬಲಿಷ್ಠವಾಗಿರ್ತಕ್ಕಂಥವ್ರು. ಅಲ್ಲಿ ಕೂಡ ಮತದಾರರ ಪೋಲ್ ಮ್ಯಾನೇಜ್ಮೆಂಟ್ ಹೆಚ್ಚಾಗಿ ನಡೆಯೋ ಅವಕಾಶ ಇದೆ. ಪೋಲ್ ಮ್ಯಾನೇಜ್ಮೆಂಟ್ ಯಾರು ನಡೆಸ್ತಾವ್ರೆ ಆ 5 ಜನ ಮಾತ್ರನೇ ಗೆಲ್ಲುವ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ನನಗೂ ತಿಳಿದಿರೋ ಪ್ರಕಾರ ಈಗ ಆಲ್ರೆಡಿ ಕಾಂಗ್ರೆಸ್ ಬೆಂಬಲಿತರೆ ಈ VSSN ಇಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಬಹುದು. ಇನ್ನು BCM B ಸ್ಥಾನ ತುಂಬಾ ಸ್ಪರ್ಧೆ ಪೋಟಿ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಒಕ್ಕಲಿಗ ಸಮುದಾಯದ BCM B ಅಂತಂದ್ರೆ ಒಕ್ಕಲಿಗ ಸಮುದಾಯದವರು ಜಾಸ್ತಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರ BCM B. ಇಲ್ಲಿ ಹಿಂದೆ ಲಾಯರ್ ಅಂಜನಗೌಡರವರು ಎಲ್ಲಿ ಗೆದ್ದಿದ್ರು, ಮತ್ತೆ ಈ ಸತಿ ಸ್ಪರ್ಧೆ ಮಾಡಬೇಕು ಅನ್ನೋದು ಅವರ ಗುರಿ, ಮತ್ತೆ ಸ್ಪರ್ಧೆ ಮಾಡಬಹುದು. ಆದರೆ ಈಗ ಕೂಗೋನಲ್ಲಿ ಸತೀಶ್ ಅವರು ಲಾಯರು, ಅವರು ಕೂಡ BCM B ಸ್ಥಾನದಿಂದ JDS ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕು ಅನ್ನೋದು ಗುರಿ ಇಟ್ಕೊಂಡಿದ್ದಾರೆ. ಈ ಆಂಜನಗೌಡ ಮತ್ತೆ ಸತೀಶ್ ಇವರಿಬ್ಬರು ಹೊಂದಾಣಿಕೆ ಮಾಡ್ಕೊಂಡ್ರೆ ಇಬ್ಬರಲ್ಲಿ ಒಬ್ಬರು ಮಾತ್ರ ಸ್ಪರ್ಧೆ ಮಾಡ್ತಾರೆ. ಹೊಂದಾಣಿಕೆ ಇಲ್ಲ ಅಂತಂದ್ರೆ ಈ ಸತೀಶು ಮತ್ತೆ ಅಂಜನಗೌಡ ಇಬ್ರು ಸ್ಪರ್ಧೆ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ಇನ್ನ ಅಭ್ಯರ್ಥಿ ಪ್ರಚಾರದಲ್ಲಿಲ್ಲ, ಯಾರು ನಿಂತ್ಕೊಂತಾರೆ ಅನ್ನೋದು ಗೊತ್ತಿಲ್ಲ. ಕಾಂಗ್ರೆಸ್ದಲ್ಲಿ ಮುಖ್ಯವಾಗಿ ಮೈನಸ್ ಪಾಯಿಂಟ್ ಏನು ಅಂತಂದ್ರೆ ಯಾರು ದುಡ್ಡಿದ್ರೆ ಅವ್ರು ನಿಂತ್ಕೊಳ್ಳಿ, ದುಡ್ಡಿಲ್ಲದೆ ಇರೋರು ನಿಂತ್ಕೋಬೇಡಿ ಅಂತ ಹೇಳಿದ್ದಾರೆ ಅಂತೇಳಿ ಪ್ರಚಾರ ನಡೀತಾ ಐತೆ. ಆದ್ರೆ ಎಷ್ಟರ ಮಟ್ಟಕ್ಕೆ ಸತ್ಯ ಅನ್ನೋದು ಗೊತ್ತಿಲ್ಲ. ಈಗ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಚು ಮಾಡುವ ಮುಖಂಡರು ಯಾರು ಇಲ್ಲ. ಕನಿಷ್ಠ ಗ್ರಾಮ ಪಂಚಾಯತಿ ಚುನಾವಣೆ ನಡೆದರೂ ಕೂಡ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲೂ ಕೂಡ ಖರ್ಚು ಮಾಡಬೇಕು ಅನ್ನುವ ವ್ಯಕ್ತಿಗಳು ತುಂಬಾ ಕಡಿಮೆ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ರೂ ಕೂಡ ದೊಡ್ಡಬಳ್ಳಾಪುರದಲ್ಲಿ ತುಂಬಾ ಮೈನಸ್ ಅಲ್ಲಿ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತೇಳಿ ಆ ಪಕ್ಷದ ಮುಖಂಡರುಗಳು ಹೇಳ್ತಾ ಇದ್ದಾರೆ. ಇತ್ತೀಚೆಗೆ TAPMCS ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿಲ್ಲ ಅಂತೇಳಿ ತೂಬಗಿರಿ ಕಾಂಗ್ರೆಸ್ ಮುಖಂಡರು NDA ಜೊತೆಗೆ ಹೋಗ್ಬೇಕು, ಇದರಲ್ಲಿ ಸಿಂಬಲ್ ಇಲ್ಲ ಅಲ್ಲ, ಸಿಂಬಲ್ ಇಲ್ಲದೆ ಇರೋ ಕಾರಣ ನಾವು NDA ಜೊತೆಗೆ ಹೋಗೋಣ ಅಂತೇಳಿ ಪ್ರಚಾರದಲ್ಲಿದ್ದಾರೆ. ಅದ್ರ ಎಷ್ಟು ಮಟ್ಟಕ್ಕೆ ಅದು ಪ್ರಚಾರ ನಿಜ ಆಗುತ್ತೆ ಅನ್ನೋದು ಕಾದು ನೋಡಬೇಕಾಗಿರುತ್ತದೆ. ಈ ಚುನಾವಣೆಯಲ್ಲಿ ಈಗ ಈ TAPMCS ಚುನಾವಣೆ ನವೆಂಬರ್ ಅಲ್ಲಿ ಮುಗಿದ ತಕ್ಷಣ ಮತ್ತೆ ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ನಡೆಯುವ ಅವಕಾಶ ಇದೆ. ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯಲ್ಲಿ ಈ TAPMCS ಚುನಾವಣೆಯಲ್ಲಿ ಬಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರವರ್ಗ B ಅಂದ್ರೆ ಈಗ ಅಂಜನಗೌಡ ಮತ್ತೆ ಸತೀಶು ಇವರು ಸ್ಪರ್ಧೆ ಮಾಡಿರ್ತಕ್ಕಂಥ ಮೇಲೆ ಕಾಂಗ್ರೆಸ್ ಪಕ್ಷದವರು ಏನನ್ನ ನಿಂತ್ಕೊಂಡ್ರೆ ಇವರು NDA ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷನ ಅವ್ರ ಸ್ಪರ್ಧಾಳಿಗಳು ಆಗಿರೋದ್ರಿಂದ ಇವರು ಸತೀಶು ಮತ್ತು ಅಂಜನಗೌಡ ಇಬ್ರು NDA ಪಕ್ಷದಿಂದ ಏನನ್ನ ನಿಂತ್ಕೊಂಡ್ರೆ ಯಾರೋ ಒಬ್ಬರು ನಿಂತ್ಕೊಂತಾರೆ. ಅಂಜನಗೌಡನ ಹೆಸರು ಜೋರಾಗಿ ಓಡ್ತಾ ಐತೆ. ಅಂಜನಗೌಡ ಏನನ್ನ ನಿಂತ್ಕೊಂಡ್ರೆ ಕಾಂಗ್ರೆಸ್ ಯಾರು ನಿಂತ್ಕೊಂತಾರೆ ಅನ್ನೋದು ನೋಡಬೇಕು. ತುಂಬಾ ಖರ್ಚಾಗತ್ತೆ. ಸುಮಾರು 5,500 ಮತಗಳ ಮೇಲ್ಪಟ್ಟಿರ್ತಕ್ಕಂಥ ಈ B ಕ್ಷೇತ್ರದಲ್ಲಿ ತುಂಬಾ ಖರ್ಚಾಗತ್ತೆ. ಆ ಖರ್ಚು ವೆಚ್ಚಗಳನ್ನು ಭರಿಸುವ ವ್ಯಕ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಣಿಸ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಪ್ರಚಾರ ಮಾಡ್ತಾ ಇದ್ದಾರೆ. ಇದೊಂದು ದೌರ್ಭಾಗ್ಯ ಅಂತಾನು ಕಾಂಗ್ರೆಸ್ ಲೀಡರ್ಗಳು ಹೇಳ್ತಾ ಇದ್ದಾರೆ. ನೋಡೋಣ ನವೆಂಬರ್ 2ನೇ ತಾರೀಕು ನಡೆಯುವ TAPMCS ಚುನಾವಣೆಯಲ್ಲಿ ಯಾರು ಗೆಲ್ತಾರೋ ಯಾರು ಅಧಿಕಾರವನ್ನು ಹಿಡಿತಾರೋ ನೋಡಬೇಕು.